ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜಿಗಳ ಗ್ರಾಮದಲ್ಲಿ ಶ್ರೀರಾಮ ನವಮಿ ಅಂಗವಾಗಿ ಇತಿಹಾಸ ಪ್ರಸಿದ್ಧ ಶ್ರೀರಾಮ ದೇವರ 4ನೇ ವರ್ಷದ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಇನ್ನು ಶ್ರೀರಾಮದೇವರ ಬ್ರಹ್ಮರಥೋತ್ಸವವು ಹಳ್ಳಿಕಾರಿ ಎತ್ತುಗಳ ಮತ್ತು ಹಲವು ಕಲಾ ತಂಡಗಳೊಂದಿಗೆ ಜಿಗಳ ಗ್ರಾಮಗಳ ಪ್ರಮುಖ ರಸ್ತೆಗಳಲ್ಲಿ ರಥವು ಬರುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗ್ಗೆ ಭವ್ಯ ಸ್ವಾಗತ ಕೋರಿದರು. ಹಾಗೆಯೇ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಪ್ರದರ್ಶಿಸಿದರು. ಇನ್ನು ಬಿಸಿಲಿನ ಬೇಗೆಯನ್ನು ನೀಗಿಸಲು ಭಕ್ತರು ದಾರಿ ಉದ್ದಕ್ಕೂ ಅರವಂಟಿಕೆ ಮತ್ತು ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಇನ್ನು ವಿಶೇಷವಾಗಿ ಮಹಿಳೆಯರು ತೇರನ್ನು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಜಿಗಳ ಗ್ರಾಮದ ಯುವಕರು, ಮಹಿಳೆಯರು ಮತ್ತು ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದ್ರು.
ಇವತ್ತು ಜಿಗಳ ಗ್ರಾಮದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ 4ನೇ ವರ್ಷದ ಬ್ರಹ್ಮರಥೋತ್ಸವವನ್ನು ಜಿಗಳ ಗ್ರಾಮಸ್ಥರೆಲ್ಲ ಸೇರಿ ನಾವು ಹಮ್ಮಿಕೊಂಡಿದ್ದೀವಿ ಸರ್. ಏನು ಇವತ್ತಿನ ದಿನ ತುಂಬ ಯಶಸ್ವಿಯಾಗಿ ರಥ ಇಲ್ಲಿ ಬಂದಿದೆ. ಇವತ್ತಿನ ದಿವಸ ಬ್ರಹ್ಮರಥೋತ್ಸವದ ಪ್ರಯುಕ್ತ
ಏನು ನಮ್ಮ ಜಿಗಳ ಗ್ರಾಮದ ಯುವಕರು ಹಾಗೂ ಹಿರಿಯರು ಆಮೇಲೆ ತಾಯಂದ್ರೆಲ್ಲ ಸೇರಿ ಈಗ ನಮ್ಮ ರಥೋತ್ಸವಕ್ಕೆ ತುಂಬ ಅವರ ಕೈಲಾದಷ್ಟು ಕಾಣಿಕೆಯನ್ನು ಕೊಟ್ಟು ಬ್ರಹ್ಮರಥೋತ್ಸವಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸರ್. ಆದ್ದರಿಂದ ಎಲ್ಲ ಜಿಗಳ ಗ್ರಾಮದ ಯುವಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಅದೇ ಥರ ನಮ್ಮ ಏನಿವತ್ತು ನಮ್ಮ ಬೆಸ್ಕಾಂ ಅವರೇನಿದ್ದಾರೆ ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ, ಅದೇ ಥರ ನಮ್ಮ ಮೀಡಿಯಾದವರು ತಮಗೂ ಸಹ ಸರ್ ಎಲ್ಲರಿಗೂ ಅಭಿನಂದನೆ ಹೇಳಿ, ನನಗೆ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರು ನಮಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಇದು 4ನೇ ವರ್ಷ ನಡೀತಾ ಇದೆ. ಇದು 100 ವರ್ಷ ಹೋಗಲಿ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ನೆಕ್ಸ್ಟ್ ಪೀಳಿಗೆಗೆ ಇದು ಒಂದು ಇತಿಹಾಸ ಬರೆಯುವಂಥ ಕಾರ್ಯಕ್ರಮ ಆಗಲಿ. ಯಾವುದೇ ಥರ ಇದು ಒಂದು ರಾಮ ಅಂದರೆ ಇವಾಗ ನಮ್ಮ ಈ ವರ್ಲ್ಡಲ್ಲಿ ಏನಿದೆ ರಾಮ ಅಂದರೆ ಒಂದು ಪವರ್ ಅಂತ ನಮ್ಮ ಮೋದಿಯವರು ತೋರಿಸ್ಕೊಟ್ಟಿದ್ದಾರೆ. ಅದೇ ಥರ ನಾವು ರಾಮ ಅಂದರೆ ಏನು ಅಂತ ನಮಗೆ ಎಲ್ಲ ಯುವಕರಲ್ಲಿ ಅರಿವಾದರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಮನ ಕಾರ್ಯಕ್ರಮ ನಮ್ಮ ದೇಶದಲ್ಲಿ ನಡೀತದೆ ಸರ್. ಅದರಿಂದ ತಮಗೆಲ್ಲ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಸರ್. ಮಾನವರಲ್ಲಿ ಅತಿ ಶ್ರೇಷ್ಠವಾದಂಥ ಮಾನವನೆಂದರೆ ಬಹುಶಃ ನಮ್ಮ ಶ್ರೀರಾಮನೇ ಇರ್ಬೋದು. ಏನು ಪ್ರತಿ ವರ್ಷದಂತೆ 4 ವರ್ಷಗಳಿಂದ ನಾವು ಶ್ರೀರಾಮನವಮಿ ಪ್ರಯುಕ್ತ ಶ್ರೀರಾಮನ ಬ್ರಹ್ಮರಥೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿರುತ್ತೇವೆ. ಶ್ರೀರಾಮನೆಂದರೆ ಒಂದು ಕೇವಲ ಹೆಸರಲ್ಲ, ಅದು ನಮಗೆ ಶಕ್ತಿ, ನಮಗೆ ಧೈರ್ಯ, ಎಲ್ಲವೂ ನಮಗೆ ಶ್ರೀರಾಮನೇ. ಏನು ಈ ಕೇಸರಿ ಬಣ್ಣ ಹಾಕ್ಕೊಂಡಿದ್ದೇವೆ, ಇದೇ ಅವರ ಗುರುತು ಎಂದು ಈ ಒಂದು ರಥೋತ್ಸವನ ನಿರ್ಮಿಸಿ ಈ ನಿರ್ಮಾಣಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಂಥ ನಮ್ಮ ಸ್ನೇಹಿತರಿರ್ಬೋದು, ಈ ಊರಿನ ಗ್ರಾಮಸ್ಥರಿರ್ಬೋದು, ಹಿರಿಯರಿರ್ಬೋದು, ಗುರುಗಳಿರ್ಬೋದು, ಎಲ್ಲರಿಗೂ ಸಹ ಶ್ರೀರಾಮನು ಆಯಸ್ಸು ಐಶ್ವರ್ಯ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಹೀಗೆ 4 ವರ್ಷ ಅಲ್ಲ 400 ವರ್ಷ 1000 ವರ್ಷಗಳ ಕಾಲ ಹೀಗೆ ನಮ್ಮ ಜಿಗಳ ಗ್ರಾಮದಲ್ಲಿ ಈ ಬ್ರಹ್ಮರಥೋತ್ಸವ ಹೀಗೆ ಮುಂದುವರಿಯಲಿ. ಇದೊಂದು ಘನತೆಗೆ ಸಾಕ್ಷಿಯಾಗಲಿ ಎಂದು ಶ್ರೀರಾಮನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಹಾಗೆ ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳು. ಕಾರಣಾಂತರಗಳಿಂದ ಶ್ರೀರಾಮನವಮಿ ದಿವಸ ರಥೋತ್ಸವ ಮಾಡೋಕ್ಕಾಗಲಿಲ್ಲ. ಮಕ್ಕಳಿಗೆ ಎಕ್ಸಾಮು ಅದೆಲ್ಲ ಇರೋದರಿಂದ ನಾವು ಮುಂದೂಡಿ ಭಾನುವಾರದಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದೇವೆ. ಅದೇ ರೀತಿ ಶ್ರೀರಾಮನವಮಿ ರಥೋತ್ಸವದ ಜೊತೆಗೆ ಹಳ್ಳಿಕಾರ ಎತ್ತುಗಳ ಮೆರವಣಿಗೆ ಪ್ರತಿ ವರ್ಷದಂತೆ ಮಾಡ್ತಾಯಿದ್ದೀವಿ. ಇದು 4ನೇ ವರ್ಷ ನಮ್ಮ ಗ್ರಾಮದಲ್ಲಿ ನಾವು ಈ ರಥೋತ್ಸವನ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಒಳ್ಳೆ ಜನ ಸೇರಿದ್ದಾರೆ. ಎಲ್ರಿಗೂ ಭಗವಂತನು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳು ಹೇಳ್ತಾ ಇದ್ದೀವಿ.